ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ತುಂಬ ವಿಭಿನ್ನವಾದ ಹಾಗೂ ವಿಶೇಷವಾದ ಶಿಲ್ಪಕಲಾಕೃತಿಯನ್ನು ನೋಡಬಹುದು. ಕೋಳಿಗೆ ಹಾವು ತಲೆ, ಇಲ್ಲಿ ಹಾವಿಗೆ ಕೋಳಿ ತಲೆ. ನಮಸ್ಕಾರ ವೀಕ್ಷಕರೇ, ಜೈ ವೀರಭದ್ರೇಶ್ವರ. ವೀಕ್ಷಕರೇ, ಈ ದಿನ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹಸಿಗಾಳ ಎನ್ನುವ ಗ್ರಾಮದಲ್ಲಿ ನೆಲೆಸಿರುವಂತಹ ಪುರಾತನ ಸೋಮೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇವೆ. ಇಲ್ಲಿ ನೆಲೆಸಿರುವಂತಹ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾ ಈ ದೇವಾಲಯದಲ್ಲೇ ನೆಲೆ ನಿಂತಿರುವಂತಹ ವೀರಭದ್ರ ಸ್ವಾಮಿಯ ದರ್ಶನವನ್ನು ಸಹ ಪಡೆಯುತ್ತಾ ಈ ದೇವಾಲಯದ ಮಾಹಿತಿಗಳನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ. ಬೆಂಗಳೂರಿನ ಹೊಸಕೋಟೆಗೆ 7 ಕಿಲೋಮೀಟರ್ ದೂರದಲ್ಲಿರುವ ಹಸಿಗಾಳ ಎನ್ನುವ ಗ್ರಾಮದಲ್ಲಿ ಮುಖ್ಯ ರಸ್ತೆಯ ಸಮೀಪವಿರುವ ಚೋಳರ ಕಾಲದ ದೇವಾಲಯವೆಂದೇ ಪ್ರಸಿದ್ಧಿ ಹೊಂದಿರುವಂತಹ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಾಲಯವಿದು. ಅದ್ಭುತವಾದ ಸುಮಾರು ಶಿಲ್ಪಕಲೆಯು ಈ ದೇವಾಲಯದಲ್ಲಿ ಅಡಗಿದೆ ವೀಕ್ಷಕರೇ. ಇಲ್ಲಿ ಸ್ವಾಮಿಯವರಿಗೆ ಪ್ರತಿನಿತ್ಯವೂ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಇಲ್ಲಿ ನಾವು ಪರಿವಾರ ದೇವತೆಗಳೊಂದಿಗೆ ಶ್ರೀ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಈ ದೇವಾಲಯದ ಒಳಗೆ ಪ್ರವೇಶಿಸಿದ ತಕ್ಷಣ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಫೀಲಿಂಗ್ ಆಗುವಂತಹ ಪುರಾತನ ದೇವಾಲಯವಿದು. ಇಲ್ಲಿ ನಾವು ಚೋಳರ ಕಾಲದ ವಿಶೇಷವಾಗಿರುವಂತಹ ಈ ಶಿಲಾಕೃತಿಗಳನ್ನು ನೋಡಿ ನಮಗಂತೂ ತುಂಬ ಸಂತೋಷವಾಯಿತು. ಅದ್ಭುತವಾದ ಈ ಮಹಿಮಾನ್ವಿತ ಚೋಳರ ಕಾಲದ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಾಲಯವು ನಮ್ಮ ಬೆಂಗಳೂರಿನ ಸಮೀಪವಿರುವುದು ನಮ್ಮ ಅದೃಷ್ಟವೆಂದೇ ನಾನಂತೂ ಫೀಲ್ ಆಗ್ತಾ ಇದ್ದೀನಿ. ಇಲ್ಲಿ ನಮಗೆ ಮೊದಲಿಗೆ ಮಹಾಗಣಪತಿಯ ದರ್ಶನವನ್ನು ನಾವು ಮಾಡ್ಕೋಬಹುದು. ಹಾಗೆಯೇ ಈ ದೇವಾಲಯದ ಪ್ರಾಂಗಣದಲ್ಲೇ ನೆಲೆಸಿರುವಂತಹ ಸುಂದರವಾದ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನವನ್ನು ನಾವಿಲ್ಲಿ ಮಾಡಬಹುದು ವೀಕ್ಷಕರೇ. ಮಹಾನಂದಿಯ ಎದುರಿಗೆ ನೆಲೆಸಿರುವಂತಹ ಶ್ರೀ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ನಾವಿಲ್ಲಿ ಪಡೆಯಬಹುದು. ಸೋಮೇಶ್ವರ ಸ್ವಾಮಿಯ ಗರ್ಭಗುಡಿಯ ಎಡಭಾಗದಲ್ಲಿ ನಾವಿಲ್ಲಿ ಪಾರ್ವತಿ ದೇವಿಯ ದರ್ಶನವನ್ನು ಸಹ ಪಡೆಯಬಹುದು. ಹಾಗೆಯೇ ಪರಿವಾರ ದೇವತೆಗಳಲ್ಲಿ ಒಬ್ಬರಾದ ಕಾಲಭೈರವ ಸ್ವಾಮಿಯ ದರ್ಶನವನ್ನು ಸಹ ಇಲ್ಲಿ ಪಡೆಯಬಹುದು. ಈ ದೇವಾಲಯದ ಕೆಲ ಮಾಹಿತಿಗಳನ್ನು ಈ ಗ್ರಾಮಸ್ಥರಿಂದ ನಾವು ಪಡೆಯೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ, ನನ್ನ ಹೆಸರು ರಾಧಾಕೃಷ್ಣ ಅಂತ, ಹಸಿಗಾಳ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನು. ಇದು ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ದೇವಸ್ಥಾನ. ಇಲ್ಲಿ ವೀರಭದ್ರ ಸ್ವಾಮಿ, ಕಾಲಭೈರವ, ವಿಘ್ನೇಶ್ವರ ಎಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ದೇವರುಗಳು ನೆಲೆಸಿದ್ದಾರೆ. ಇದು ಪುರಾತನವಾದ ದೇವಸ್ಥಾನ, ಚೋಳರ ಕಾಲದ ದೇವಸ್ಥಾನ ಆಗಿದೆ. ಇದು ಇತಿಹಾಸ ಪ್ರಸಿದ್ಧವಾಗಿರುವಂಥ ದೇವಸ್ಥಾನ. ಇಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತೆ. ಸಂಜೆ ಭಜನೆ ಇರುತ್ತೆ. ಸಂಜೆ 6ರಿಂದ ರಾತ್ರಿ 10 ಗಂಟೆವರೆಗೂ ಭಜನೆ ಇರುತ್ತೆ. ಪ್ರತಿ ಕಾರ್ತಿಕ ಮಾಸದ ಸೋಮವಾರನೂ ವಿಶೇಷ ಪೂಜೆ ಇರುತ್ತೆ. ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳಿರುತ್ತೆ. 2 ಮಾಸಗಳಲ್ಲಿ ದೇವರ ಉತ್ಸವ ಮೂರ್ತಿನ ಮೆರವಣಿಗೆ ಎಲ್ಲ ಇರುತ್ತೆ. ವಿಶೇಷ ಪೂಜೆಗಳು ನಡೀತಾ ಇರ್ತವೆ. ಇಲ್ಲಿ ಯಾವಾಗ ಬೇಕಾದ್ರೂ ಅರ್ಚಕರು ಸಿಗ್ತಾರೆ. ಎಲ್ಲ ವ್ಯವಸ್ಥೆಯೂ ಪೂಜೆ ಮಾಡಿಕೊಡೋಂಥ ಎಲ್ಲ ವ್ಯವಸ್ಥೆಯೂ ಇಲ್ಲಿ ಇರುತ್ತೆ. ನಮಸ್ಕಾರ. ನಮ್ಮ ಹೆಸರು ಅಂಜನಪ್ಪ ಅಂತ, ನಮ್ಮ ತಂದೆ ಹೆಸರು ಶ್ರೀ ಮುನ್ಶ್ಯಾಮಪ್ಪ ಅಂತ. ನಮ್ಮೂರು ಹಸಿಗಾಳ ಗ್ರಾಮ, ಹೊಸಕೋಟೆಯಿಂದ 7 ಕಿಲೋಮೀಟ್ರ್, ಹೊಸಕೋಟೆ ತಾಲೂಕು. ಇದು ಚೋಳರ ಕಾಲದ ದೇವಸ್ಥಾನ. ಇದು ಈಶ್ವರನ ಶಿವನ ದೇವಸ್ಥಾನ ಅಂತೇಳಿ. ಇಲ್ಲಿ ಊರಿನ ಪಕ್ಕ ದಕ್ಷಿಣ ಬೆನಾಗಿ ನದಿ ಅಂತೇಳಿ ಹರಿತಾ ಇರ್ತದೆ. ಅಲ್ಲಿ ಸ್ನಾನ ಮಾಡ್ಕೊಂಬಂದು ಇಲ್ಲಿ ದೇವ್ರ ದರ್ಶನ ಮಾಡಿದರೆ ಕಾಶಿ ಹೋಗೋದಷ್ಟು ಪುಣ್ಯ ಇಲ್ಲಿ ಸಿಗುತ್ತೆ. ಇದು ಚೋಳರ ಕಾಲದ್ದು ವಿಗ್ರಹಗಳು ಎಲ್ಲ, ಅವರು ಎಲ್ಲ ವಿಚಿತ್ರ ಕಲೆಗಳು ಮಾಡಿದ್ದಾರೆ. ದೇವಸ್ಥಾನ ಇದು ಪ್ರತಿನಿತ್ಯ ಓಪನ್ ಮಾಡುತ್ತಾರೆ. ಪ್ರತಿನಿತ್ಯ ಯಾರಾದರೂ ಬಂದರೆ ಓಪನ್ ಮಾಡಿಕೊಡ್ತೀವಿ. ಬೆಳಗ್ಗೆ ಸಾಯಂಕಾಲ ನಾವು ದೀಪ ಅಂಟಿಸೋದು, ದೀಪ ಹಾಕೋದು ಪ್ರತಿನಿತ್ಯ. ಸೋಮವಾರ ವಿಶೇಷ ಪೂಜೆ ಇರ್ತದೆ. ಹಬ್ಬದ ಹರಿದಿನಗಳಲ್ಲಿ ವಿಶೇಷ ಪೂಜೆ ಇರ್ತದೆ. ಆನೆ ಬಂದು ಹಾವು ನುಂಗ್ತಾ ಇದೆ. ಇದೆಲ್ಲ ಇದು ನಟರಾಜ ಇದು ನಟರಾಜ ನೋಡಿ. ಇಲ್ಲಿ ಭೂಮಿಗೆ ಏನೋ ತುಳಿತಾ ಇದೆ ಇದು. ಆಮೇಲೆ ಈ ಕಡೆ ಒಂದು ಕೋಳಿಗೆ ಹಾವು ತಲೆ, ಇಲ್ಲಿ ಹಾವಿಗೆ ಕೋಳಿ ತಲೆ. ಇಲ್ಲಿ ನೋಡಿ ಇನ್ನೂ ವಿಶೇಷವಾದ ನೋಡಿ, ಇಲ್ಲಿ ಬಂದು ನರಸಿಂಹಸ್ವಾಮಿ.
ಅದು ವೀರಭದ್ರ ಸ್ವಾಮಿ. ಈ ಕಡೆನೂ ಇದೆ ವಿಗ್ರಹಗಳು. ಈ ಕಡೆ ನೋಡಿ, ಇದು ನಟರಾಜ. ಒಂದೊಂದು ವಿಗ್ರಹ ಒಂದೊಂದು ಥರ ಹೆಸರು ಇರ್ತದೆ, ಅದು ನಮ್ಗೆ ಗೊತ್ತಾಗಲ್ಲ. ಅದು ಇಲ್ಲಿ ನಾವು ದೇವಾಲಯದ ಸ್ವಾಮಿಯವರ ಉತ್ಸವ ವಾಹನವನ್ನು ನೋಡಬಹುದು. ಹಾಗೆಯೇ ಇಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ಸಹ ಮಾಡಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಪುರಾತನ ಕಾಲದ ಚೋಳರ ಕಾಲದ ಸುಂದರವಾದ ಈ ದೇವಾಲಯವನ್ನು. ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಈ ದೇವಾಲಯವನ್ನು ತಲುಪಲು ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ಕೊಟ್ಟಿರುತ್ತೇನೆ. ಪ್ರತಿಯೊಬ್ಬರು ಕುಟುಂಬದ ಸಮೇತರಾಗಿ ಈ ದೇವಾಲಯದಲ್ಲಿರುವಂತಹ ಪರಿವಾರ ದೇವತೆಗಳೊಂದಿಗೆ ಶ್ರೀ ಸೋಮೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ವೀಕ್ಷಕರೇ. ಈ ದೇವಾಲಯದ ಪ್ರಾಂಗಣದಲ್ಲಿ ನಾವು ಪವಿತ್ರವಾದ ಬಿಲ್ಪತ್ರೆ ವೃಕ್ಷಗಳನ್ನು ಕೂಡ ನೋಡಬಹುದು. ಈ ದೇವಾಲಯವು ಎಲ್ಲ ಕಲ್ಲಿನ ಕಟ್ಟಡಗಳಲ್ಲಿ ಮಾಡಿರುತ್ತಾರೆ. ಹಾಗೂ ಚೋಳರ ಕಾಲದಲ್ಲಿ ಚೋಳರು ನಿರ್ಮಾಣ ಮಾಡಿರುವಂತಹ ತುಂಬ ವಿಶೇಷವಾಗಿರುವಂತಹ, ತುಂಬ ವಿಭಿನ್ನವಾಗಿರುವಂತಹ ಶಿಲಾಕೃತಿಗಳನ್ನು ನಾವಿಲ್ಲಿ ನೋಡಬಹುದು ವೀಕ್ಷಕರೇ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಗುರುವೀರಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಜೈ ವೀರಭದ್ರೇಶ್ವರ.